ಸಿರಿಯಾದ ಶಸ್ತ್ರಚಿಕಿತ್ಸಾ ಘಟಕದಲ್ಲಿ ಇಂಜೆಕ್ಷನ್ ನಮ್ಮ ಚುಚ್ಚುಮದ್ದು 25 ಮುಕ್ತ ಜನವರಿಯಲ್ಲೇ ಅದು ಹೋಗ್ಬಿಟ್ಟಿದೆ, ಸತ್ತೋಗಿರೋದು. ಎಕ್ಸ್ಪೈರಿ ಡ್ರಗ್. ಏನ್ ಮಾಡಿದ್ದೀರಿ ಸರ್? ಇದಕ್ಕೆ ಎಲ್ಲ ಆನ್ಸರ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಸರ್. ಸರ್ ಅದರಲ್ಲಿ ಫಸ್ಟ್ ಇದಕ್ಕೆ ಸರ್ ಸ್ವಚ್ಛತೆ ಬಗ್ಗೆ ಆಲ್ರೆಡಿ ನಾವು ನಮ್ಮ ಇವರು ಗ್ರೇಡ್ 1 ಇದ್ದಾರೆ. ಏನು ಹಾಕಿದ್ದೀರಿ ಬೋರ್ಡು? ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಡೆಲಿವರಿ ಮಾಡಲು ನರ್ಸುಗಳು ಸಿಬ್ಬಂದಿ ಸಾಧ್ಯ ಹಣ ಒತ್ತಾಯ ಮಾಡ್ತಾರೆ ಅಂತ ಬೋರ್ಡ್ ಹಾಕಿದ್ದೀರಾ? ಯಾರು ಕೊಡಬಾರ್ದು ಏನು ಅಂತ? ಹೌದು, ಹಾಕಿದ್ದೀವಿ ಸರ್. ಮತ್ತೆ ನಮ್ಮ ಲೋಕಾಯುಕ್ತ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಸೊ ಯಾರಾದರೂ ಹಣ ಕೇಳಿದ್ರೆ ಕಂಪ್ಲೇಂಟ್ ಮಾಡಿ ಅಂತ. ಸೊ ಅಲ್ಲಿ ಅವ್ರಿಗೆ ಇರುವಂಥ ಎಲ್ಲ ಸ್ಟಾಫ್ಗಳು ನೋಟಿಸ್ ಕೊಟ್ಟು ಅಲ್ಲಿ ಯಾವುದೇ ರೀತಿ ಹಣ ಪಡಿಬಾರ್ದು ಅಂತ ಹೇಳಿ ಎಲ್ಲ ಇದು ಮಾಡಿದ್ದೀವಿ ಸರ್. ಮತ್ತು ಅವ್ರು ಯಾರು ನಾವು ಹಣ ಪಡೆದಿರೋಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ಮತ್ತು ಸರ್ ಈಗ ಪ್ರತಿ 3 ತಿಂಗಳಿಗೊಮ್ಮೆ ಅಲ್ಲಿ ಇರುವಂಥ ಎಲ್ಲ ಸ್ಟಾಫ್ನ ಚೇಂಜ್ ಮಾಡ್ತಾ ಇದ್ದೀವಿ ಸರ್. ಎಲ್ಲಿ ರಿಪೋರ್ಟ್ ಕಳಿಸಿಲ್ಲ ನೀವು DHOಗೆ? ಯಾವುದೇ ಕಾರಣಕ್ಕೆ ನಮ್ಮ DHO ಕೊಟ್ಟಿದ್ದಾರೆ. ಆಚೆ ಯಾವುದೇ ಕಾರಣಕ್ಕೆ ಜನಗಳಿಗೆ ಆಚೆ ತಗೊಳ್ಳಂಗಿಲ್ಲ. ಇಲ್ಲ ಸರ್, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್. ಆಚೆ ಚೀಟಿ ಬರ್ಕೊಳಂಗಿಲ್ಲ, ಅಲ್ಲೇ ಕೊಡ್ಬೇಕು ನೀವು. ಆಮೇಲೆ ಬಂದವ್ರನ್ನ ಪ್ರೀತಿಯಿಂದ ಟ್ರೀಟ್ ಮಾಡಿ ಸರ್. ಮಾಡ್ತಾ ಇದ್ದೀವಿ ಸರ್. ಒಂದು ಕಾಲದಲ್ಲಿ ಕೇಸ SN ಹಾಸ್ಪಿಟಲ್ ಅಂತ ಎಂತ ಫೇಮಸ್ ಗೊತ್ತಾ ಸರ್? 82 ನಾನು ಇಲ್ಲೇ ಇದ್ದೆ ಸರ್, ಕೋಲಾರಲ್ಲಿ ಓದ್ತಾ ಇದ್ದೆ. ನನ್ನ ತಮ್ಮನೂ SN ಹಾಸ್ಪಿಟಲ್ ಸೇರ್ತಿದ್ದೆ ಸರ್. ಆ ಕಾಲದಲ್ಲಿ ಎಷ್ಟು ಫೇಮಸ್ ಗೊತ್ತಾ? ಇವಾಗ ಯಾಕೆ ಇವಾಗ ಎಂಕರೇಜಿಂಗ್ ಪ್ರೈವೇಟ್ ಹಾಸ್ಪಿಟಲ್ಸ್ ಜಾಸ್ತಿ ಇದೆ, ಅಲ್ಲಿ ಪ್ರೈವೇಟ್ ಇದೆಯಾ? ಇದೆ ಸರ್. ಅದಕ್ಕೆ ಎಂಕರೇಜ್ಮೆಂಟ್ ಸರಿ ನಾನು ಅಲ್ಲಿ ಹೋಗ್ತಾರೆ. ಜನರು ತೊಂದರೆ ಆಗುತ್ತೆ ಡಾಕ್ಟ್ರೆ. ಇಲ್ಲ ಸರ್, ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಯು ಶುಡ್ ಮಾನಿಟರ್. ನೀವು DHO ಅವಾಗ ಹುಡುಕ್ಬೇಕು, ವಿಸಿಟ್ ಮಾಡ್ತೀವಿ ಸರ್. ವಿಸಿಟ್ ಬುಕ್ ಸೈನ್ ಹಾಕ್ಬೇಕು, ತಿಂಗಳು ಹೋಗ್ಬೇಕು. ಬರೀ ಕೋಲಾರ ಮಾತ್ರ ಎಲ್ಲ ಕಡೆ ಹುಡುಕ್ಬೇಕು ಸರ್. ಎಸ್ ಸರ್, ಹೋಗ್ತಾ ಇದ್ದೀವಿ ಸರ್. ಬೇರೆ ಡಾಕ್ಟರ್ಸ್ ಎಷ್ಟಿದ್ದಾರೆ ಕೋಲಾರಲ್ಲಿ? ಸರ್ ಎಲ್ಲ ಕ್ಲೋಸ್ ಮಾಡಿದೆ ಸರ್, 150 ಜನ. ಬಂಗಾರಪೇಟೆ ಇಲ್ಲಿ ಇದ್ದಾಗ ಇಲ್ಲೂ ಮಾಡಿಸಿ ಒಂದು ಎಷ್ಟು ಜನ ಡಾಕ್ಟರ್ ಇದ್ದಾರೆ ಸರ್? ಈಗ ಎಲ್ಲ ಕಡೆ ನಾನು ರಿಪೋರ್ಟ್ ತಗೊಂಡು 8 ಜನ ಇಲ್ಲೇ ಹೆಡ್ ಕ್ವಾರ್ಟರ್ ಸ್ಟೇ ಮಾಡ್ತಾರೆ ಸರ್. ಮಿಕ್ಕವರು ಇನ್ನು ಉಳಿದವರು ಟ್ರಾವೆಲ್ ಮಾಡ್ತಾರೆ ಸರ್. ಅವರು ನೋಟಿಸ್ ಕೊಟ್ಟಿದ್ದೀವಿ. ನೋ ಸರ್, ಎಲ್ಲ ಇಲ್ಲೇ ಇರ್ಬೇಕು. ಶ್ರೀನಿವಾಸಪುರ ಬಂಗಾರಪೇಟೆ ಚೆನ್ನಾಗಾಯ್ತು. ಬಂಗಾರಪೇಟೆ ಆಯ್ತು ಸರ್. ಈಗ ಮುಳಬಾಗಿಲು ಶ್ರೀನಿವಾಸಪುರದಲ್ಲಿ ಮಾಲೂರಲ್ಲಿ ಒಂದು ಸ್ವಲ್ಪ ಇಶ್ಯೂ ಇದೆ ಸರ್. ಇಲ್ಲ ರೂಪಾಯಿ ಇದಾರಲ್ಲ, ಕೆಜಾಪಲ್ಲೂ ಇದ್ದಾರೆ ಸರ್. ಆಕ್ಚುಲಿ ಎಲ್ಲ ಕಡೆ ಹೆಡ್ ಕ್ವಾರ್ಟರ್ ಸ್ಟೇ ಇದ್ದಾರೆ ಸರ್. ಎಲ್ಲ ಇರ್ಬೇಕು ಸರ್. ಮಾಲೂರಲ್ಲಿ ಮಾತ್ರ ಒಂದು 3 ಜನ DC ಸಾಹೇಬರು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಎಸ್ ಸರ್, ಎಲ್ಲ ಹೆಡ್ ಕ್ವಾರ್ಟರ್ ಇರ್ಬೇಕು ಅಂತ ಗೌರ್ಮೆಂಟ್ ಸರ್ಕ್ಯುಲರ್ ಇದೆ. ಹೌದು ಸರ್. ನಮ್ಮ ಪ್ರಾವಿಷನ್ ಇದೆ, ಪಂಚಾಯತ್ ಹಾಕಿ ನೀವು ಅವ್ರು ಹೇಳಿದ್ದೀನಿ ನಾನು. ಹೌದು ಸರ್. ಇವು ಇಂಪ್ರೂವ್ಮೆಂಟ್ ನಾನಿದ್ದೀನಿ. ಎಸ್ ಸರ್, ಬಿಡಬೇಡಿದ್ದೀವಿ. ಕೋಲಾರ ಡಿಸ್ಟ್ರಿಕ್ಟ್ ಎಲ್ಲ ಡಾಕ್ಟರ್ ಇರ್ಬೇಕು, ಹೆಡ್ ಕ್ವಾರ್ಟರ್ ಇರ್ಬೇಕು. ಥ್ಯಾಂಕ್ ಯು ಸರ್. ಕೊಟ್ಟಿಲ್ಲ ಸರ್, ಅದು ಆಲ್ರೆಡಿ ನಾವು ಸರ್ ಈಗ ರಿಪೋರ್ಟ್ ತಂದಿದ್ದೀವಿ ಸರ್. 17ಗೆ ಇದು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೂ ಕೂಡ ನಾವು ಇವ್ರದ್ದು ವೆರಿಫಿಕೇಶನ್ ಮಾಡಿ ನಮ್ಗೆ ರಿಪೋರ್ಟ್ ಸಲ್ಲಿಸಿ ಅಂತ ಹೇಳಿದ್ರು ಸರ್. ಅದರ ಪ್ರಕಾರ 1 ವರ್ಷದ್ದು ನಾವು ಟ್ರಾನ್ಸಾಕ್ಷನ್ಸ್ ಏನಾಗಿದೆ ಕ್ರೆಡಿಟ್ ಡೆಬಿಟ್ ಅದಕ್ಕೆ ಸಬ್ಮಿಟ್ ಮಾಡ್ತಾ ಇದೀವಿ ಸರ್. 3 ಜನದ ಒಂದೇ ಕಂಪ್ಲೇಂಟ್ ಅಲ್ಲಿದ್ದು ನಮ್ಮ ಸರ್ UPI ನಮ್ಗೆ ಸಿಕ್ಕಿಲ್ಲ ಸರ್. ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಸರ್. You have to verify difference ಇದೆ ಇಲ್ವಾ ಅಂತ. ಸರ್ ಡಿಫರೆನ್ಸ್ ಚೆಕ್ ಮಾಡಿದೀವಿ ಸರ್. ಕ್ರೆಡಿಟ್ ಸರ್, ಕ್ರೆಡಿಟ್ 16,88,000 ಇದೆ ಸರ್. ಡೆಬಿಟ್ ಬೇಡಮ್ಮ ಸರ್. ಚೆಕ್ ಮಾಡಿ ಅದು ಮುಗಿಸ್ಬೇಕು. ನಿಮ್ಮ ಸರ್ಕಾರದಿಂದ, ನಿಮ್ಮ ಇಲಾಖೆಯಿಂದ ಸರ್ಕಾರದಲ್ಲಿ ಅನುದಾನಕ್ಕೆ ನೀವು ಕೋರಿಕೆ ಸಲ್ಲಿಸಿದ್ದೀರಾ? ಯಾವ ಆಧಾರದ ಮೇಲೆ? ಇದೇ ನೀವಲ್ಲರಿ, ನಿಮ್ಮ ಡೈರೆಕ್ಟ್ ಹೋಗಿದೆ. ಸಾಹೇಬ್ರು ಅಡಿಷನಲ್ ಡೈರೆಕ್ಟರ್ ಹತ್ರ ಮಾತಾಡಿದ್ರು ಅವತ್ತು. ಅನುದಾನ ಕೊಟ್ಟಿಲ್ಲ ಅಂದ್ರೆ ಸಾಹೇಬ್ರು ಹೇಳಿದ್ದಾರೆ. ನಾನು ಮಾತಾಡ್ತಲ್ಲ ರೀ, ನಿಮ್ಮ ಆನಂದ್ ರೆಡ್ಡಿ ಮಧ್ಯಾಹ್ನ ಫೋನ್ ಮಾಡಕ್ಕೆ ನಾವು ಜೊತೆ ಮಾತಾಡ್ತೀವಿ. ದುಡ್ಡೆಲ್ಲ ಕೇಳ್ತಾ ಇದ್ದೀವಿ ಸರ್, ಕಟ್ತೀವಿ ಅಂತ ಎಲ್ಲ ಹೇಳ್ತಿದ್ದು ಆಗಿಲ್ಲ. ಯಾರು ಇಂಟ್ರೆಸ್ಟ್ ಇಲ್ಲ ಸರ್. ಅದು ಯಾವ 1958 ಅಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಅದು ಏನಿಲ್ಲ. DC ಇಂಪ್ಲಿಮೆಂಟ್ ಮಾಡಿ ನೀವು ಅರ್ಜಿ ಹಾಕಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಲ್ಲ, ತಹಶೀಲ್ದಾರ್ ಹತ್ರ ಒಂದ್ಸರಿ ಹೋಗಲ್ಲ, ನೀವು ನನ್ನ ಹತ್ರನೇ ಹೋಗ್ತಿದ್ದೀರಿ. ಡಾಕ್ಟರ್ ಜಗದೀಶ್ ಇದು ಸರಿಪಡಿಸ್ಕೊಳ್ಳೋದಕ್ಕೆ ಸರ್. ಅದರಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ವೆರಿಫಿಕೇಶನ್, ಆಮೇಲೆ ನಮ್ದು ನಗದು ವಹಿನ ಏನು ಎಕ್ಸಿಟ್ ಟೈಮ್ ಅಲ್ಲಿ ಅವರು ಎಂಟ್ರಿ ಮಾಡಿಲ್ಲ ಅದರದ್ದು ವೆರಿಫಿಕೇಶನ್ ವೆರಿಫೈ ಮಾಡಿ. 1 ವರ್ಷ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಿಮ್ಮ ಇವ್ರದ್ದು ತಗೊಂಡು ಇವನು ಭಾಸ್ಕರ್ ಅವ್ರದ್ದು ನಾವು ಸಬ್ಮಿಟ್ ಮಾಡಿದ್ವಿ ಸರ್. ರಿಟರ್ನ್ ಆಗಿದೆಯಾ? ಎಷ್ಟು ಸಾಕು? 4 ವರ್ಷ ಟೈಮ್ ಇದೆ. ಆಯ್ತು ಸರ್.
ಇಲ್ಲ ಸಬ್ಮಿಟ್ ಮಾಡಿ ಸರ್, ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ಸರ್. ಅಲ್ಲಿ ಇವನ್ ನಾನು ಎಕ್ಸ್ಪ್ರೆಷನ್ ಸಹ ಕೊಟ್ಟಿದ್ದೀನಿ ಸರ್, 2,000 ಕೊಟ್ಟಿದ್ದೀನಿ. ಇವಾಗ ಏನ್ ಮಾಡ್ತಾ ಇದೀಯಾ? ಈಗ ಮನೇಲಿ ಮನೇಲಿ ಸುಮ್ಮನೆ ಊಟ ಹಾಕ್ತಾರೆ ನಿಮ್ಗೆ. ಚೇಂಜ್ ಮಾಡ್ತಾರೆ ಸರ್. ಅವ್ರು ಮಿಸಸ್ ಇಲ್ಲ ಸರ್, ಅವರು ಕ್ಯಾನ್ಸರ್ ಪೇಷಂಟ್. ಹಾ, ನನಗೆ 1 ಕಿಡ್ನಿ ಇಲ್ಲ, ಸಿಂಗಲ್ ಕಿಡ್ನಿ ಜೀವನ ಮಾಡ್ಕೊಳ್ತಾರೆ. ಯಾವತ್ತು ಅವನು ಮಾನವೀಯ ಜೀವನ ಮಾನವೀಯ ಇದೆ ಸರ್. ನನಗೆ ಅನುಕೂಲ ಧರ್ಮ 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 ಬಂದಾಗ ಧರ್ಮಕ್ಕೆ ಯಾರೂ ಇಲ್ಲ, ಎಲ್ಲರೂ ಒಂದೇ. ಧರ್ಮ ಇದೆ ಸರ್. ಧರ್ಮಕ್ಕೆ ಎಲ್ಲರೂ ಒಂದೇ ಸರ್. ನಾವು ಮಹಾಭಾರತ ನೋಡಿದ್ವಿ, ರಾಮಾಯಣ ನೋಡಿದೀವಿ, ಎಲ್ಲ ನೋಡಿದೀವಿ. ರಾಮ ಸೀತಾ ತರಬೇಕಾದ್ರೆ ಆಂಜನೇಯ ಬೇಕಾಗಿರಲಿಲ್ಲ. ಅವ್ರು ಒಂದು ಬಾಣ ಸಾಕು, ಎಂಟೈರ್ ಲಂಕ ದರ್ನ ಮಾಡ್ಬೋದು. ಆದ್ರೆ ಧರ್ಮದಲ್ಲಿ ಹೋಗ್ಬೇಕು. ಪೇಷಂಟ್ ಅಡ್ಮಿಟ್ ಆಗಿ ಅಲ್ಲೋಗಿದ್ರೆ ಅದು ಸರ್ ಅದು ಸೀರಿಯಸ್ ಮ್ಯಾಟರ್, ಮತ್ತೆ ಅದನ್ನ ಡಿಗೆ ಇದು ಮಾಡ್ತೀವಿ ಸರ್. ಮಾಡಿ